ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಹೆಲ್ದಿ ಟಿಫಿನ್. ಅದು ಯಾವುದು ಅಂದ್ರೆ ಕರ್ಬೇವು ರೈಸ್ ಮಾಡೋದು ಹೇಗೆ ಅಂತ. ಸೊ ನೀವೇನಾದ್ರೂ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಲ್ದಿ ಟಿಫಿನ್ಸ್ ಬರ್ತಾನೆ ಇರ್ತದೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ಲಿ. ಬನ್ನಿ, ನಾ ತಡ ಮಾಡ್ದೆಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕರ್ಬೇವು ರೈಸ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡ್ಕೊಂಬಿಡೋಣ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಮೇಯ್ನು ಕರ್ಬೇವು, ಆಮೇಲೆ ಅರಿಶಿನ, ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಬೆಳ್ಳುಳ್ಳಿ, ಶುಂಠಿ, ಸಾಸಿವೆ, ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ, ಸ್ವಲ್ಪ ಸಿಟ್ರಿಕ್ ಅಥವಾ ನಿಂಬೆ ಹುಳಿ, ಆಮೇಲೆ ಈರುಳ್ಳಿ. ಇಷ್ಟು ಸಾಮಗ್ರಿಗಳು ಬೇಕು ನಮ್ಮ ಕರ್ಬೇವು ರೈಸ್ ಮಾಡೋದಕ್ಕೆ, ಅಥವಾ ಕರ್ಬೇವು ಚಿತ್ರಾನ್ನ ಅಂತ ಆದ್ರೂ ಹೇಳ್ಬೋದು, ತೊಂದರೆ ಇಲ್ಲ. ಬನ್ನಿ ಇನ್ನ ಪಟ್ ಅಂತ ರೆಡಿ ಮಾಡ್ಕೊಂಬಿಡೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಮೆಣಸಿನ್ಕಾಯಿ ಒಂದು 6-8 ಅಥವಾ 5-6 ಸಾಕು. ನೀವು ಖಾರ ಲವರ್ಸ್ ಹಾಕಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಶುಂಠಿ, ಒಂದು 6 ಪಾಯಿ ಬೆಳ್ಳುಳ್ಳಿ, ಆಮೇಲೆ ಚಿಟಿಕೆ ಅರಿಶಿನ. ನಾವು ಇದಕ್ಕೆ ಕರ್ಬೇವು ಎಷ್ಟು ತಗೊಂಡಿದೀವಿ ಅಂದ್ರೆ ಒಂದು 1/4 ಕಟ್ಟು. ಈ ಕರ್ಬೇವನ ಒಂದೇ ಸಲಿಗೆ ಅಷ್ಟು ಹಾಕೊಂಡು ರುಬ್ಕೊಳಿಕ್ಕಾಗಲ್ಲ. ಅಥವಾ ದೊಡ್ಡ ಜಾರ್ ಇದ್ರೆ ದೊಡ್ಡ ಜಾರಿಗೆ ಹಾಕೊಬಹುದು. ನಾವು ಚಿಕ್ಕ ಜಾರಿಗೆ ಹಾಕೊಂತ ಇರೋದ್ರಿಂದ 1-2 ಸಲ ರುಬ್ಕೊಬೇಕಾಗುತ್ತೆ. ನೀವೇ ನೋಡ್ಬೋದು ಕ್ವಾಂಟಿಟಿ ಎಷ್ಟು ತುಂಬೋಗುತ್ತೆ ಅಂತ. ರುಬ್ತಾ ಅದು ಕಡಿಮೆ ಆಗ್ತಾ ಬರುತ್ತೆ. ನೀಟಾಗಿ 1-2 ಸಲ ಈ ತರ ಹಾಕೊಂಡ್ರೆ ಒಂದ್ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ, ಒಂದ್ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ನೋಡ್ಬೋದು, ಇಷ್ಟು ಮಟ್ಟಿಗೆ ರುಬ್ಕೊಂಡ್ರೆ ಸಾಕು. ಈ ಕರ್ಬೇವು ರೈಸಿಗೆ ಬೇಕಾಗಿರೋ ಮಸಾಲೆ ರೆಡಿ. ಇನ್ನು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಗ್ಗರಣೆ ಹಾಕೊಂಬಿಡೋಣ ಪಟಾಪಟ್. ಬನ್ನಿ, ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 6-8 ಟೀ ಸ್ಪೂನ್ ಅಥವಾ 10 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಏನ್ ಮಾಡಬೇಕು, ಕಾಯಾಗಿ ಬಿಡಬೇಕು. ಅಷ್ಟರೊಳಗೆ ನೀವೇನಾದ್ರೂ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಹೆಲ್ದಿ ಅಂಡ್ ಟೇಸ್ಟಿ ಅಂಡ್ ಈಸಿ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತದೆ. ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲಿ. ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಒಂದೊಂದು ಅರ್ಧ ಟೇಬಲ್ ಸ್ಪೂನು, ಕಡಲೆಬೀಜ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಕಡಲೆಬೇಳೆ ನೆನೆಸಿ ಆದರೂ ಹಾಕ್ಕೊಳ್ಳಿ ಅಥವಾ ಹಾಗೆ ಡೈರೆಕ್ಟಾಗಿ ಆದರೂ ಹಾಕ್ಕೊಳ್ಳಿ. ನೆನೆಸ್ಬಿಟ್ಟು ಹಾಕೊಂಡ್ರೆ ಒಳ್ಳೆಯದು. ವಯಸ್ಸಾಗಿರೋರ್ಗೆ ಏನಾದರೂ ತಿಂತಾ ಇದ್ರೆ ಅವ್ರಿಗೆ ಅಲ್ಲಿಗೆ ಚೆನ್ನಾಗಿ ಮೆತ್ತಗಿರುತ್ತಲ್ವ, ಆರಾಮಾಗಿ ತಿನ್ಬೋದು. ಇಲ್ಲ ಏಜ್ ಇರೋರಾದರೆ ಪರವಾಗಿಲ್ಲ, ಗಟ್ಟಿವೆ ಹಾಕೊಂಡ್ರು ಹಂಗೆ ತಿನ್ಬೋದು, ಕಟುಮ್ ಅಂತ ಚೆನ್ನಾಗಿರುತ್ತೆ. ಇಷ್ಟು ಹಾಕೊಂಡು ಕಡಲೆಬೀಜ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಕರಿಬೇವು ಒಂದು ಸ್ವಲ್ಪ ಒಗ್ಗರಣೆಗೆ. ಆಲ್ರೆಡಿ ಇದು ಕರಿ ರೈಸ್ ಅಂದರೆ ಇನ್ನೇನು ಕರಿಬೇವೆಲ್ಲ ಜಾಸ್ತಿ ಮಾಡೋದು. ಕರಿಬೇವು ಹಾಕೊಂಡು ಒಂದು ಸ್ವಲ್ಪ ಎಲ್ಲ ಚಿಟ್ಬಿಡಾದ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಈ ಮಸಾಲೆಗೆ ಏನೇನು ಹಾಕಿದ್ವಿ ಅಂದರೆ ಮೇಯ್ನು ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಿಟಿಕೆ ಅರಿಶಿನ, ಇಷ್ಟು ಹಾಕೊಂಡು ಒಂದು ಸ್ವಲ್ಪ ತರಿ ಅಥವಾ ನುಣ್ಣಗೆ ರುಬ್ಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಇಷ್ಟು ಹಾಕೊಂಡು ರುಬ್ಕೊಂಡ್ಮೇಲೆ ಇನ್ನೇನು ಆ ಮಸಾಲೆನ ಹಾಕ್ಕೊಂಡ್ವಿ. ಆ ಮಸಾಲೆನ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5-10 ನಿಮಿಷ ಫ್ರೈ ಮಾಡಿರಿ, ಯಾಕಂದ್ರೆ ಎಲ್ಲ ಹಸಿ ಇರುತ್ತಲ್ವ. ಒಂದು ಸ್ವಲ್ಪ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಇದಾಗಿ ಫಾರ್ಮ್ ಆಗಬೇಕು ಚೆನ್ನಾಗಿ. ನೋಡ್ಬೋದು ಎಷ್ಟು ಹಸ್ರಾಗಿದೆ ಅಂತ. ಈ ಕರ್ಬೇವು ರೈಸ್ ಮಾಡೋದೇನು ಅಷ್ಟೊಂದೇನು ಟೈಮೇನು ಹಿಡಿಯಲ್ಲ. ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ಅಲ್ವಾ, ನೀವು ಮಾಡ್ಕೊಂಡ್ರೆ ಒಳ್ಳೆಯದು. ಒಂದ್ಸಲಿ ಟ್ರೈ ಮಾಡಿರಿ. ನೀವು ಟ್ರೈ ಮಾಡಿದ್ಮೇಲಂತೂ ಮತ್ತೆ ಮಾಡೋದು ಗ್ಯಾರಂಟಿ. ಒಂದು ಸ್ವಲ್ಪ ಕರ್ಬೇವೆಲ್ಲ ಒಂದು ಸ್ವಲ್ಪ ಅದೇ ಮಸಾಲೆ ಎಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟು ಈರುಳ್ಳಿ 1-2 ಗಡ್ಡೆ ಸಣ್ಣದಾಗಿ ಹಚ್ಕೊಂಡಿರೋದು, ಅದು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈರುಳ್ಳಿ ಇಸುಕ್ತಾಗ ಪಿಚುಕ್ಕನ್ಬೇಕು, ಆವಾಗ ಈರುಳ್ಳಿ ಎಲ್ಲ ಬೆಂದಿದೆ ಅಂತ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹೇಳಿದಾಗ ಈ ಕರ್ಬೇವು ಕಣ್ಣಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಈ ಥರ ಕರ್ಬೇವು ರೈಸ್ನ ವಾರಕ್ಕೊಂದ್ಸಲ ಅಥವಾ 2 ವಾರಕ್ಕೊಂದ್ಸಲ ಮಾಡ್ಕೊಂಡು ತಿಂತಾ ಇರಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಬರೀ ಕರ್ಬೇವನ್ನ ಯಾರು ತಿಂತಾರೆ, ಯಾರು ತಿನ್ನಲ್ಲ, ಕಹಿ ಇರುತ್ತೆ ಅಂತ. ಅದಕ್ಕೆ ಈ ಥರ ಕರ್ಬೇವು ರೈಸು ಅಥವಾ ಕರ್ಬೇವು ಜಾಸ್ತಿ ಹಾಕ್ಕೊಂಡಿರೋ ಪದಾರ್ಥ ಮಾಡ್ಕೊಂಡು ತಿಂದರೆ ನಿಮ್ಮ ಹೆಲ್ತಿಗೂ ಒಳ್ಳೆಯದು. ಇನ್ನೇನು ನಮ್ಮ ಕರ್ಬೇವು ರೈಸ್ ಫೈನಲ್ ಸ್ಟೇಜಿಗೆ ಬರ್ತಾ ಇದೆ, ನೋಡ್ಬೋದು. ಒಂದು 5 ನಿಮಿಷ ಹಂಗೆ ಒಂದು ಸ್ವಲ್ಪ ದಮ್ ಕಟ್ಲಿ, ಚೆನ್ನಾಗೆ ಬೇಯುತ್ತೆ. ನೋಡ್ಬೋದು ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದಿದೆ. ಇನ್ನು ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಮೇಲೆ ಆದಷ್ಟು ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಫೈನಲಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಲಾಸ್ಟಿಗೆ ಏನು ಮಾಡೋಣ ಅಂದರೆ ಹಸಿ ಕೊಬ್ಬರಿ ಹಾಕ್ಕೊಂಬಿಡೋಣ. ಹಸಿ ಕೊಬ್ಬರಿ ಕಲಿಸ್ಕೊಬೇಕಾದ್ರೂ ಹಾಕ್ಕೊಬೋದು,
ಯಾಕಂದರೆ ಇದು ನಾವು ಗೊಜ್ಜನ್ನ ಮಾಡಿ ಇಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಟರೆ ಗೊಜ್ಜು ಬೇಗ ಅಳಿಸೋಗಲ್ಲ, ಚೆನ್ನಾಗಿರುತ್ತೆ. 1-2 ದಿವಸ ಆರಾಮಾಗಿರುತ್ತೆ. ಅಂದರೆ ಬಿಸಿ ಮಾಡ್ಕೊತಾ ಇರಬೇಕಷ್ಟೆ. ಹಸಿ ಕೊಬ್ಬರಿ ಒಂದು ಅರ್ಧ ಚಿಪ್ಪು ಅಥವಾ 1/4 ಚಿಪ್ಪು ತುರ್ಕೊಂಡಿರೋದು ಹಾಕೊಂಡಿರೋದು. ಆಮೇಲೆ ಲೈಟಾಗಿ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಇಷ್ಟು ಹಾಕೊಂಡು ಒಂದು 1 ನಿಮಿಷ ಅಷ್ಟು ಅಥವಾ 1-2 ನಿಮಿಷ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ರಿ. ಹೇಳ್ದಾಗೆ ಕೆಟ್ಟೋಗಲ್ಲ, ಬೇಗ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಸಿ ಕೊಬ್ಬರಿ ಹಾಕ್ತಾ ಇರೋದ್ರಿಂದ ಬೇಗ ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಹಸಿ ಕೊಬ್ಬರಿ ಹಾಕಿದ್ಮೇಲೆ 1-2 ನಿಮಿಷ ಫ್ರೈ ಆದಮೇಲೆ ಲಾಸ್ಟಿಗೆ ಏನು ಮಾಡೋಣ ಅಂದರೆ ಸಿಟ್ರಿಕ್ನ ಆ್ಯಡ್ ಮಾಡ್ಕೊಂಬಿಡೋಣ. ಸಿಟ್ರಿಕ್ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ನಿಂಬೆ ಹುಳಿ ಇಲ್ದೇ ಇರೋ ಟೈಮಲ್ಲಿ ಸಿಟ್ರಿಕ್ ಹಾಕ್ಕೊಬೋದು, ಅಥವಾ ಕಲಿಸ್ಬೇಕಾದ್ರೂ ನಿಂಬೆಹಣ್ಣು ಹಿಂಡ್ಕೊಂಡು ಹಾಕ್ಕೊಬೋದು, ತೊಂದರೆ ಇಲ್ಲ. ಆಮೇಲೆ ಹಸಿ ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ನುಣ್ಣುಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ನಮ್ಮ ಕರ್ಬೇವು ರೈಸ್ ರೆಡಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಬನ್ನಿ ಇನ್ನೊಂದು ಸ್ವಲ್ಪ ಬಿಸಿ ಆದಮೇಲೆ ಏನು ಮಾಡೋಣ ಅಂದರೆ ಸಿಟ್ರಿಕ್ ಆ್ಯಸಿಡ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಕಲಿಸ್ಕೊಂಡು ತಿನ್ಬಿಡೋಣ ಅಷ್ಟೇ. ನೋಡ್ಬೋದು ಫೈನಲಿ ನಮ್ಮ ಕರ್ಬೇವು ರೈಸ್ ರೆಡಿ ಆಗೇ ಹೋಯ್ತು. ಮಾತಾಡ್ತಾ ಕರ್ಬೇವು ರೈಸ್ ರೆಡಿ ಆಗೋಯ್ತು. ನೀವು ಯಾವಾಗ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ, ನೀವು ಒಂದ್ಸಲಿ ಮಾಡಿದ್ರೆ ಮತ್ತೆ ಮಾಡೋದು ಗ್ಯಾರಂಟಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಳ್ಳೆ ಚಿತ್ರಾನ್ನ ಥರನೇ ಕಾಣಿಸುತ್ತೆ, ಆದರೆ ಚಿತ್ರಾನ್ನ ಅಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ವಿದಿನ್ 30 ಮಿನಿಟ್ಸ್ ಅಲ್ಲಿ ಈ ರೆಸಿಪಿನ ಟ್ರೈ ಮಾಡಬಹುದು. ಸೊ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ನ ಮಾಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.